ಏನು ಗೊತ್ತಾ, ನಾವು ನಮ್ಮ ಮನೇಲಿದ್ದೀವಿ, ಇದನ್ನು ಬೇರೆ ಯಾರ್ದೋ ಮನೆ ಅನ್ಕೋಬಾರ್ದು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಅಮ್ಮನ ಡಿಸಿಷನ್ ಓಕೆ ಅಲ್ವಾ ನಿನಗೆ? ಏನಾಯ್ತು? ಏನೋ ಡಿಸಿಷನ್ ಅಂತ ಹೇಳ್ತಿದ್ರಿ? ಅದೇನಿಲ್ಲ, ಮಗು ಜೊತೆ ಮಾತಾಡ್ತಿದ್ದೆ. ಏನಾಯ್ತು? ಯಾಕೆ ಮಾತು ನಿಲ್ಲಿಸ್ಬಿಟ್ರಿ? ಕಂಟಿನ್ಯೂ ಮಾಡಿ. ಬೇಕಿದ್ರೆ ನಾನು ಜಾಯ್ನ್ ಆಗ್ತೀನಿ. ಹಾಯ್ ಪುಟ್ ದೇವ್ರೆ, ಹೇಗಿದ್ದೀರಾ? ಒಳಗಡೆ ಕಂಡೀಷನ್ಸ್ ಹೇಗಿದೆ? ಅಮ್ಮ ಟೈಮ್ ಟು ಟೈಮ್ ಊಟ ಕಳಿಸ್ತಿದ್ದಾರಾ ಅಥವಾ ಮರ್ತೋಗ್ತಿದ್ದಾರಾ? ಅಮ್ಮ ತುಂಬ ಜಾಣೆ, ಹಾಗೆಲ್ಲ ಊಟ ಸ್ಕಿಪ್ ಮಾಡಲ್ಲ ಅಂತ ಹೇಳು. ಹೀಗೆ ಮಗು ಹತ್ರ ಮಾತಾಡ್ತಾ ಇರಿ. ಮಗು ಕಲಿಯೋ ಮೊದಲನೇ ಭಾಷೆ ಅಮ್ಮನ ಭಾಷೆ. ಹಾಗೆ ನಿಧಿ ಅಜ್ಜಿ ಇಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ನಿಮ್ಗೆ ಏನೇ ಬೇಕಿದ್ರು ಕೇಳಿ. ಥ್ಯಾಂಕ್ ಯು. ಅಯ್ಯೋ, ಮೊದಲಿ ಥ್ಯಾಂಕ್ಸ್ ಅನ್ನೋ ವರ್ಡ್ ಬ್ಯಾನ್ ಮಾಡಬೇಕು. ಅದೆಷ್ಟಲ್ಲ ಅಂತ ಹೇಳ್ತೀರಾ? ಅಲ್ಲ, ಈ ಸಲ ಹೇಳ್ತಿರೋದಕ್ಕೆ ಒಂದು ಸ್ಪೆಸಿಫಿಕ್ ರೀಸನ್ ಇದೆ. ಅದೇನು ಅಂತ ಹೇಳಿ ಪ್ಲೀಸ್. ಆ ದಿನ ನಾನು ಅಬಾರ್ಟ್ ಮಾಡ್ಸಕ್ಕೆ ಹೋಗಿದ್ದಾಗ ನನ್ನನ್ನು ತಡಿದೇ ಇದ್ದಿದ್ರೆ ಇದನ್ನೆಲ್ಲ ನಾನು ಅನುಭವಿಸೋದಕ್ಕೆ ಅವಕಾಶನೇ ಇರ್ತಿರ್ಲಿಲ್ಲ ಅಂತ ನನಗನ್ಸುತ್ತೆ. ಈ ಕ್ಷಣ, ಈ ಫೀಲಿಂಗ್, ಅಮ್ಮ ಆಗಕ್ಕೆ ಹೊರಟಿರೋ ಪ್ರತಿ ದಿನವೂ ನನಗೆ ತುಂಬ ಖುಷಿ ಕೊಡ್ತಿದೆ. ಅದಕ್ಕೆ ಥ್ಯಾಂಕ್ ಯು. ಇದರಲ್ಲಿ ನನ್ನ ದೊಡ್ಡತನ ಏನೂ ಇಲ್ಲ. ಪಾಪ ಪುಟ್ಟ ಜೀವ ಈ ಪ್ರಪಂಚ ನೋಡೋ ಅವಕಾಶ ಕಳ್ಕೊಬಾರ್ದು ಅನ್ನೋದಷ್ಟೇ ನನ್ನ ಉದ್ದೇಶ. ನಾವು ಮಾಡೋ ತಪ್ಪಿಗೆ ಇನ್ನೂ ಹುಡ್ದಿರೋ ಮಗು ಯಾಕ್ರಿ ಅನುಭವಿಸ್ಬೇಕು? ಅದು ಹುಟ್ಟಿದ ಮೇಲೆ ಅದಕ್ಕೆ ಪ್ರೀತಿ, ಗೌರವ, ರಕ್ಷಣೆ ಪ್ರತಿಯೊಂದು ಸಿಗಬೇಕು. ತಪ್ಪು ಮಾಡಿಬಿಟ್ಟೆ ಅಲ್ವಾ ನಾನು ತೇಜಸ್ ವಿಷಯದಲ್ಲಿ? ಪ್ರೀತಿಲಿ ಇದೆಲ್ಲ ಸಹಜ ರೀ. ನಂಬಿ ನಡಿತೀವಿ, ಪಶ್ಚಾತ್ತಾಪ ಪಡ್ತೀವಿ, ಆಮೇಲೆ ಕಲ್ತ್ಕೋತೀವಿ. ಈಗ ನನಗೆ ಎಲ್ಲ ಅರ್ಥ ಆಗ್ತಿದೆ. ನೋಡ್ತಾ ಇರಿ, ನಾಳೆ ದಿನ ಮಗು ನಿಮ್ಮನ್ನ ನೋಡಿ ನಗ್ದಾಗ ನೀವು ಎಂಥ ಒಳ್ಳೆ ಡಿಸಿಷನ್ ತಗೊಂಡ್ರಿ ಅಂತ ನಿಮಗೆ ರಿಯಲೈಸ್ ಆಗೇ ಆಗುತ್ತೆ. ಸರಿ, ಈಗ ನಿಮ್ಮ ಪುಟ್ಟ ದೇವ್ರಿಗೆ ಮಲ್ಗಕ್ಕೆ ಹೇಳಿ. ಗುಡ್ ನೈಟ್ ದೇವ್ರೆ. ಗುಡ್ ನೈಟ್. ಕರ್ಣ, ನೀವಿಲ್ಲೇ ಮಲ್ಕೋಬೋದಲ್ವಾ? ಅಲ್ಲ, ಇಫ್ ಯು ಡೋಂಟ್ ಮೈಂಡ್. ನೀವು ಪ್ರತಿ ಸಲ ಕೆಳಗೆ ಮಲ್ಗೋದು ನೋಡಿ ನನಗೆ ಅನ್ಕಂಫರ್ಟಬಲ್ ಆಗುತ್ತೆ. ಅಯ್ಯೋ, ನೀವು ಆಗಲ್ಲ ಅನ್ಕೋಬೇಡಿ. ನನಗೆ ಇಲ್ಲೇ ಆರಾಮಾಗಿ ನಿದ್ದೆ ಬರುತ್ತೆ. ಅದೇನೋ ಹೇಳ್ತಾರಲ್ಲ, ಚಿಂತೆ ಇಲ್ದಿರೋನಿಗೆ ಸಂತಲೋ ನಿದ್ದೆ ಅಂತ. ನಾವು ಎಲ್ಲಿ ಮಲಗ್ತೀವಿ ಅನ್ನೋದಕ್ಕಿಂತ ಎಷ್ಟು ಆರಾಮಾಗಿ ಮಲಗ್ತೀವಿ ಅನ್ನೋದು ಇಂಪಾರ್ಟೆಂಟು. ಡೋಂಟ್ ವರಿ. ಗುಡ್ ನೈಟ್. ನಿತ್ಯ ನಾಳೆ ನನ್ನ ಬಿಗ್ಗೆಸ್ಟ್ ಡ್ರೀಮು ಕರ್ಣ ಸರ್ ಬಂದು ನನ್ನ ಕ್ಲಿನಿಕ್ ಓಪನಿಂಗ್ ಮಾಡ್ತಾರೆ. ಕೃಷ್ಣ, ನಿನ್ನ ಹತ್ರ ಇದಕ್ಕಿಂತ ಬೇರೆ ಏನು ಕೇಳೋಕ್ಕಾಗತ್ತೆ ಹೇಳು? ಥ್ಯಾಂಕ್ ಯು ಸೋ ಮಚ್. ನಾಳೆ ಕರ್ಣ ಸರ್ ಪಕ್ಕದಲ್ಲಿ ನಾನು ನಿಂತ್ಕೊಳ್ತೀನಿ. ಆಮೇಲೆ ಅವ್ರು ರಿಬ್ಬನ್ ಕಟ್ ಮಾಡಿದ್ಮೇಲೆ ನನ್ನ ಕಡೆ ತಿರುಗಿ ಒಂದು ಕ್ಯೂಟಾಗಿ ಸ್ಮೈಲ್ ಮಾಡ್ತಾರೆ. ಇಬ್ಬರು ಆಮೇಲೆ ರಾಜಾರೋಷವಾಗೆ ರಾಜ ರಾಣಿ ಥರ ಕ್ಲಿನಿಕ್ ಒಳಗಡೆ ಹೋಗ್ತೀವಿ. ಹಾಂ, ನಾಳೆ ನಮ್ಮ ಕರ್ಣ ಸರು ಸೀರಿಯಸ್ ಆಗಿ, ನಿಧಿ ಅವರೇ ನಿಮ್ಮ ಸಾಧನೆಗೆ ಸಿಕ್ಕಿರೋ ಫಲ ಇದು ಅಂತ ಇಷ್ಟು ಉದ್ದ ಲೆಕ್ಚರ್ ಕೊಡ್ತಾರೆ. ಅದನ್ನು ಕೇಳಿಸ್ಕೊಂಡು ಅವ್ರನ್ನ ಗಟ್ಟಿಯಾಗಿ ಹಗ್ ಮಾಡ್ಬಿಡ್ತೀನಿ. ನಾಳೆ ಹೇಗೆ ಹಗ್ ಮಾಡೋಕ್ಕಾಗುತ್ತೆ? ಮನೆಯವರೆಲ್ಲ ಇರ್ತಾರೆ. ನಿಧಿ, ನಿನ್ನ ಇಮ್ಯಾಜಿನೇಷನ್ ಯಾಕೋ ಸ್ವಲ್ಪ ಓವರ್ ಆಗ್ತಿದೆ, ಸ್ವಲ್ಪ ಕಮ್ಮಿ ಮಾಡ್ಕೊ. ಎಲ್ಲ ನೀಟಾಗಿ ಸೆಟ್ ಆಗಿದೆ. ನಾಳೆಯಿಂದ ನನ್ನ ಬದುಕಿನ ಹೊಸ ಅಧ್ಯಾಯ ಶುರು ಆಗ್ತಿದೆ. ನಾಳೆ ಕ್ಲಿನಿಕ್ ಒಳಗಡೆ ಇಡೋ ಮೊದಲನೇ ಹೆಜ್ಜೆ ನಿಮ್ದಾಗಿರುತ್ತೆ ಅನ್ನೋ ವಿಚಾರಕ್ಕೆ ನನಗೆ ತುಂಬ ಅಂದರೆ ತುಂಬ ಖುಷಿ ಇದೆ ಕರ್ಣ ಸರ್. ಐ ಆಮ್ ಸಾರಿ,
ಸಾರಿ ನಾನು ಈ ಅವಸರದಲ್ಲಿ ಒಳ್ಳೆ ಗೂಳಿ ನುಗ್ದಂದು ನುಗ್ಗಿಬಿಟ್ಟೆ. ಇಟ್ಸ್ ಓಕೆ ಅಂಕಲ್. ಏನಿಲ್ಲ, ನಾಳೆ ನಿಧಿ ಕ್ಲಿನಿಕ್ ಪ್ರಾರಂಭ ಮಾಡೋದಿದೆಯಲ್ಲ, ಅದನ್ನು ನಾನು ಹೇಗೆಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅಂತ ನಿಮ್ಮ ಹತ್ರ ಡಿಸ್ಕಸ್ ಮಾಡೋಣ ಅಂತ ಬಂದುಬಿಟ್ಟೆ. ಅಷ್ಟರಲ್ಲಿ ಕೂತ್ಕೋಬೋದಾ? ಪ್ಲೀಸ್ ಕೂತ್ಕೊಳ್ಳಿ. ಹಾಂ ನಾನು ಏನು ಹೇಳಲಿಕ್ಕೆ ಬಂದೆ ಅಂತಂದರೆ, ಬ್ಯಾನರ್ಸ್ ಎಲ್ಲ ರೆಡಿ ಮಾಡಿದ್ದೀನಿ. ಇಡೀ ದಿನ ಗೆಸ್ಟ್ಸ್ ಬಂದು ಹೋಗೋ ಥರ ಏರ್ಪಾಟ್ ಮಾಡಿದ್ದೀನಿ. ಇನ್ನೇನಾದರೂ ಮಾಡೋದಿತ್ತಾ? ಫ್ರೀ ಮೆಡಿಕಲ್ ಚೆಕಪ್ ಮಾಡಿಸಿದ್ರೆ ಕ್ಲಿನಿಕ್ ಫಸ್ಟ್ ಡೇ ಆಗಿರೋದ್ರಿಂದ ಸುತ್ತಮುತ್ತ ಇರೋರ್ಗೂ ಅದ್ರ ಬಗ್ಗೆ ಗೊತ್ತಾಗುತ್ತೆ. ಇದು ಸೂಪರ್ ಐಡಿಯಾ. ಆಮೇಲೆ ಅಂಕಲ್, ನಿಧಿಗೆ ಎಲ್ಲ ಸಿಂಪಲ್ ಆಗಿದ್ರೆ ಇಷ್ಟ ಆಗುತ್ತೆ. ಯಾವುದು ಓವರ್ ಮಾಡೋದು ಬೇಡ ಅಲ್ಲ? ಮಾ ಮಾ ಬಂದೆ ಬಾಯಿಲಿ. ಏನು? ಮಾಮ ಇಲ್ಲಿ ನಾಳೆ ಫಂಕ್ಷನ್ಗೆ ಇವರಿಬ್ಬರ ಜೊತೆ ನೀನು ಬರ್ತಾ ಇದೆಯಾ ತಾನೆ? ಡಾರ್ಲಿಂಗ್, ಇದೇನಿದು? ನೀನ್ ಕೆಳಗಡೆ ಹಾಸ್ಕೊಂಡು ಮಲಗಿದ್ಯಾ? ಅಲ್ಲ, ಅವಳು ಮೇಲ್ಗಡೆ ಮಲಗೋದು, ನೀನು ಕೆಳಗಡೆ ಹಾಸ್ಕೊಂಡು ಮಲಗೋದು. ಏನು ನಿಮ್ಮ ಅವತಾರ? ನೀವೇನಾರು ಹಾಸ್ಟೆಲಲ್ಲಿ ಇದ್ದೀರಾ? ಹಾಂ, ನೋಡು, ನೀನು ಯಾಕೆ ಕೆಳಗಡೆ ಹಾಸ್ಕೊಂಡು ಮಲಗ್ತಿದ್ಯಾ ಅಂತ ನನಗೆ ಆನ್ಸರ್ ಕೊಡ್ಬೇಕು. ನೋಡು, ನಾನು ಯಾವುದಕ್ಕೂ ಅಮ್ಮನ ಕರೆದ್ರೆ ಅಮ್ಮ ಇನ್ನೇನೋ ಕೇಳ್ತಾಳೆ. ಬೈ ಅಲ್ಲ, ಅದು ಶೆಕೆ ಆಗ್ತಿತ್ತು, ಅಲ್ಲಿ ನಿದ್ದೆ ಬರ್ತಿರಲಿಲ್ಲ, ಬೆನ್ನು ಬೇರೆ. ಆರಾಮಾಗ ಅಲ್ಲ ಬಂಗಾರಿ, ಸೆಟ್ ಮಾಡ್ಕೋಬೇಡ ಬಂಗಾರಿ. ಅಯ್ಯೋ ತುಂಬ ಲೇಟ್ ಆಗಿದೆ, ಹೋಗಿ ಮಲ್ಕೋ. ಏನು, ನಾನು ನಿನಗೆ ಫೂಲ್ ಥರ ಕಾಣ್ತಿದ್ದೀನಾ? ನನ್ನ ಹೊರಗಡೆ ಕಳಿಸಿ ಯಾಮಾರಿಸ್ಬೇಕು ಅಂತ ಇದೆಯಾ? ನೋಡು, ಯು ಆರ್ ಮ್ಯಾರಿಡ್ ಮ್ಯಾನ್. ನೀನು ನಿನ್ನ ಹೆಂಡತಿ ಪಕ್ಕನೇ ಮಲಿಕೋಬೇಕು. ಹಾಂ, ನೋಡು, ಚಳಿ ಆಗಲಿ, ಶೆಕೆ ಆಗಲಿ, ಸುನಾಮಿನೇ ಬರಲಿ, ನೀನು ಅವಳ ಜೊತೆ ಇಲ್ಲೇ ಮಲಗಬೇಕು.